ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಅಥವಾ ಫೇವ್ರೇಟ್ ರೆಸಿಪಿ ಅಂತ ನೀವು ಕರಿಬೋದು. ಅದೇನಂದ್ರೆ ಉಪ್ಪಿಟ್ಟು. ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ನೀವು ಯಾವಾಗ ಉಪ್ಪಿಟ್ಟು ಕೊಟ್ಟರು ತಿಂತೀವಿ, ಆಲ್ ಟೈಮ್ ಇದು ಉಪ್ಪಿಟ್ಟು ನಮಗೆ ಫೇವ್ರೇಟ್. ನಾನು ಯಾವ ರೀತಿ ಉಪ್ಪಿಟ್ಟನ್ನು ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಸಾಫ್ಟ್ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ಇಡೀ ದಿನ ಇಟ್ಟರು ಸಾಫ್ಟನ್ನು ಇರ್ತದೆ ರೀ. ಈಗ ಈ ಬಟ್ಲೆ ನಾನು 5 ಬಟ್ಲು ನೀರನ್ನು ಹಾಕ್ತಾ ಇದ್ದೀನಿ. ಇದರಲ್ಲೇನೆ 1 ಬಟ್ಲಾಗಷ್ಟು ರವೆಯನ್ನು ತೊಗೊಳಕಿದ್ದೀನಿ ರೀ. ಕೆಲವರಿಗೆ ಸಾಫ್ಟ್ ಉಪ್ಪಿಟ್ಟು ಇಷ್ಟ, ಇಲ್ಲ ನಮ್ಗೆ ಉದುರು ಉಪ್ಪಿಟ್ಟು ಇಷ್ಟ ಅಂದ್ರೆ ನೀವು ಇದರಲ್ಲೇ 2.5 ಬಟ್ಲಾಗಷ್ಟೇ ನೀರನ್ನು ಹಾಕ್ರಿ. ಈಗ ಇದಕ್ಕೆ ನೀರನ್ನು ಹಾಕಿ ಈ ನೀರನ್ನು ಕುದಿಲಿಕ್ಕೆ ಇಡ್ತೀನಿ ರೀ. ಅನ್ಕತಕಾಯಿ ಸೈಡಿಗೆ ಇಡ್ತೀನಿ ನೋಡಿ. ನೀರನ್ನು ಹಚ್ಚಿ ಕಡೆ ಸಣ್ಣ ಗ್ಯಾಸ್ ಮೇಲೆ ಇಟ್ಟಿನಿ, ಅದು ನೀರು ಕುದಿ ಬರಲಿ ರೀ. ಕಡಾಯಿಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯಲಿ ರೀ ನೋಡಿ. ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ, ಅರ್ಧ ಸ್ಪೂನ್ ಆಗಷ್ಟೇ ಕಡಲೆಬೇಳೆ, ಅರ್ಧ ಸ್ಪೂನ್ ಆಗಷ್ಟೇ ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಲೈಟ್ ಕೆಂಪಗಾಗೋವರೆಗೂ ಏನು ಮಾಡ್ತೀನಿ ರೀ, ಫ್ರೈ ಮಾಡಿ ತೊಗೋತೀನಿ ನೋಡಿರಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನೂ ಎಣ್ಣೆಯಲ್ಲೇ ಹಾಕ್ತೀನಿ ರೀ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದಕ್ಕೆ 1 ಈರುಳ್ಳಿಯನ್ನು ಉದ್ದುದಾಗಿನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕೋದು. ಒಂದು ಅರ್ಧ ಕ್ಯಾರೆಟ್ ಹಾಕಿದ್ದೀನಿ, 3 ಮೆಣಸಿನ್ಕಾಯನ್ನು ಹಾಕಿದ್ದೀನಿ, 2 ಒಣ ಮೆಣಸಿನ್ಕಾಯನ್ನು ಹಾಕಿನಿ ರೀ. ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಎಲ್ಲವನ್ನು ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆಯಲ್ಲೇ ಅರಿಶಿಣ ಹಾಕ್ತೀನಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ನೋಡಿ. ಎಣ್ಣೆಯಲ್ಲಿ ಹಾಕೋದ್ರಿಂದ ಏನಾಗ್ತದೆ, ಕಲರ್ ಚೆನ್ನಾಗಿ ಬರ್ತದೆ. ನಾನು ಇವತ್ತು ಹಳದಿ ಉಪ್ಪಿಟ್ಟನ್ನು ಅಥವಾ ಎಲ್ಲೋ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ಇಲ್ಲ ಕೆಲವರಿಗೆ ಇದು ಸಣ್ಣ ರವೆದ ಬಿಳಿ ಉಪ್ಪಿಟ್ಟು ಇಷ್ಟ ಅಂದ್ರೆ ನೀವೇನು ಮಾಡಿರಿ, ಅರಿಶಿಣ ಪುಡಿಯನ್ನು ಅಥವಾ ಅರಿಶಿಣನ ಸ್ಕಿಪ್ ಮಾಡಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 1 ಟೊಮ್ಯಾಟೊ, ಸಣ್ಣ ಟೊಮ್ಯಾಟೊನ ಹಾಕಿದ್ದೀನಿ. ಅದರ ಒಳಗಿನ ಬೀಜ ಅಥವಾ ರಸವನ್ನು ತೆಗೆದುಬಿಟ್ಟು ಅಷ್ಟನ್ನೇ ಕಟ್ ಮಾಡಿ ಹಾಕಿದ್ದೀನಿ ರೀ. ಅದನ್ನು ದಪ್ಪ ದಪ್ಪಾಗಿನಿ ನೋಡಿ. 1 ಬಟ್ಲಾಗಷ್ಟೇ ಉಪ್ಪಿಟ್ಟು ರವೆಯನ್ನು ತೊಗೊಂಡಿನಿ ರೀ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಈ ಒಗ್ಗರಣೆ ಜೊತೆನೇ ಆ ರವೆಯನ್ನು ಹುರಿದ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ. 1-2 ನಿಮಿಷ ಈ ರೀತಿ ಒಗ್ಗರಣೆಯಲ್ಲೇ ರವೆಯನ್ನು ಹುರಿದು ಉಪ್ಪಿಟ್ಟು ಮಾಡಿರಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೆ 1-2-3 ನಿಮಿಷ ಆಗಷ್ಟು ನೋಡಿ. 3 ನಿಮಿಷ ಹುರ್ಕೊಂಡಿದ್ದೀನಿ. ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಈ ಕುದಿ ನೀರನ್ನು ಹಾಕಿಬಿಡ್ರಿ ನೋಡಿ. ಸ್ವಲ್ಪ ಹುಷಾರಾಗಿ ಹಾಕ್ರಿ, ಏನಾಗಲ್ಲ. ಒಮ್ಮೆಲೆ ಡೈರೆಕ್ಟ್ ಹಾಗೇನೆ ಎಲ್ಲನೂ ಹಾಕಿರೂ ಏನೂ ಗಂಟಾಗಲ್ಲ. ನೀರನ್ನು ಹಾಕಿದ್ಮೇಲೆ ಏನು ಮಾಡಿರಿ, ತಿರುವಾಡಿಬಿಟ್ಟು ಮಿಕ್ಸ್ ಮಾಡ್ಕೊರಿ. ಕರ್ಬೇವು ಸೊಪ್ಪನ್ನು ಹಾಕಿದ್ದೀನಿ, ಅದು ಕ್ಲಿಪ್ಪು ಮಿಸ್ ಆಗಿದ್ರೆ ಕರ್ಬೇವು ಫ್ರೆಶ್ ಆಗಿರೋ ಕರ್ಬೇವು ಸೊಪ್ಪನ್ನು ಹಾಕ್ರಿ ನೋಡಿ. ನಾನು ಅದನ್ನು ಮುಚ್ಚಿನೂ ಬೇಯಿಸಿ 1-2 ನಿಮಿಷ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿಯನ್ನು ಕರೆದು ಹಾಕಿನಿ ರೀ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು. ಇಲ್ಲಾಂದ್ರೆ 1-2 ಸ್ಪೂನ್ ಆಗಷ್ಟೇ ಬಿಸಿ ಬಿಸಿ ತುಪ್ಪ ಹಾಕ್ರಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನ್ ಆಗಷ್ಟೇ ನಿಂಬೆ ರಸನ ಹಾಕಿದ್ದೀನಿ ನೋಡಿರಿ. ನೋಡಿ, ಆ ಕುದಿ ನೀರು ಹಾಕೋದ್ರಿಂದ ಬೇಗನೆ ಉಪ್ಪಿಟ್ಟು ರೆಡಿ ಆಗಿಬಿಡ್ತದೆ ರೀ. ಈಗೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ಗೋಡಂಬಿ ಏನು ದಿನ ಮಾಡೋ ಮುಂದೆ, ಡೈಲಿ ಉಪ್ಪಿಟ್ಟು ಮಾಡೋ ಮುಂದೆ ಏನು ಹಾಕಲ್ಲ ನಾವು, ಬರೀ ಏನು ಮಾಡ್ತೀವಿ ರೀ, ಅವಾಗ ಬಿಸಿ ಉಪ್ಪಿಟ್ಟು ಮೇಲೆ 1-2-3 ಸ್ಪೂನ್ ಆಗಷ್ಟು ತುಪ್ಪನ ಹಾಕೋತೀನಿ ನೋಡಿ. ಎಲ್ಲ ನೀಟಾಗಿ ಕೊತ್ತಂಬರಿ ಸೊಪ್ಪದೆಲ್ಲನೂ ಮಿಕ್ಸ್ ಆಗಿದೆ ನೋಡಿ. ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಗಾರ್ನಿಷ್ ಮಾಡೋಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನೊಂದು 4 ಗೋಡಂಬಿಯನ್ನು ಹಾಕ್ತೀನಿ ರೀ ತುಪ್ಪದಲ್ಲಿ ಕರು ನೋಡಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸಣ್ಣ ರವೆ ಉಪ್ಪಿಟ್ಟು ರೆಡಿ ಆಗಿದ್ರೆ ಈಗ ಇದನ್ನು ಸರ್ವ್ ಮಾಡೋಣ ಬರ್ರಿ ನೋಡಿ. ತುಂಬ ಸಾಫ್ಟ್ ಆಗ್ಯದ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಆಗಿರ್ತದೆ ರೀ ನೋಡಿ. ಈ ರೀತಿ ಸಾಫ್ಟ್ ಉಪ್ಪಿಟ್ಟಕ್ಕೆ ನಾನು 1 ಬಟ್ಲ್ ರವೆಗೆ 5 ಬಟ್ಲಾಗಷ್ಟು ನೀರನ್ನು ಹಾಕಿದ್ದೀನಿ. ನೀವು ಮೆಜರ್ಮೆಂಟಿಗೆ ಏನೇ ತೊಗೊಂಡ್ರು 5ರಷ್ಟು ನೀರನ್ನು ಹಾಕಿರಿ ನೋಡಿ. ಬಿಸಿ ಬಿಸಿ ಸಾಫ್ಟಾಗಿ ಟೇಸ್ಟಿಯಾಗಿರುವಂಥ ಉಪ್ಪಿಟ್ಟು ರೆಡಿ ಆಗ್ಯದ್ರಿ. ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಈ ರೀತಿ ಉಪ್ಪಿಟ್ಟು ನೀವು ಯಾವಾಗ ಕೊಟ್ಟರು ತಿಂತೀವಿ. ಕೆಲವೊಂದ್ಸಲ ನಾವು ರಾತ್ರಿ ಊಟಕ್ಕೂ ಉಪ್ಪಿಟ್ಟು ಮಾಡ್ಕೊಂಡೇ ತಿಂತೀವಿ, ಅಥವಾ ಉಪವಾಸ ಅಥವಾ ಒಪ್ಪತ್ತಿರ್ತದೆ ಅಂತಾರಲ್ಲ, ಅವಾಗೂ ನಾವು ಉಪ್ಪಿಟ್ಟು ಮಾಡ್ಕೊಂಡೇ ಇವತ್ತು ಚಟ್ನಿ ಐತೆ ಅಂತ ಹೇಳಿ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಾವು ಬಿಸಿ ಬಿಸಿ ಉಪ್ಪಿಟ್ಟು ಜೊತೆ ಲೆಮನ್ ರಸನ ಹಾಕೊಂಡು ತಿಂತೀವಿ. ಈ ಉಪ್ಪಿಟ್ಟು ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ನೀವು ಯಾವ ರೀತಿ ಉಪ್ಪಿಟ್ಟು ಮಾಡ್ತೀರ ಅಂತ ನಮ್ಗೆ ಕಮೆಂಟ್